ಸತ್ಯವೇದ ನಮಗೆ ಹೀಗೆ ಹೇಳ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 13ನೇ ವಚನ, ನನ್ನ ಜನರು 2 ದ್ರೋಹಗಳನ್ನು ಮಾಡಿದ್ದಾರೆ, ಜೀವದ ಬುಗ್ಗೆಯಾದ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನೀರು ತಮಗೋಸ್ಕರ ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕಟ್ಟಿಕೊಂಡಿದ್ದಾರೆ. ಇವತ್ತು ಬಿರಿದ ತೊಟ್ಟಿಯಲ್ಲಿ ಎಷ್ಟು ನೀರು ತುಂಬಿದರೂ ಅಲ್ಲಿ ಸ್ಟಾಕ್ ಆಗೋದೇ ಇಲ್ಲ, ಎಲ್ಲ ಹರಿದು ಹೋಗ್ತದೆ. ಇವತ್ತು ಯಾರೆಲ್ಲ ದೇವರನ್ನ ಬಿಟ್ಟು, ದೇವರ ಅನ್ಯನತೆ ಇಲ್ಲದೆ, ದೇವರನ್ನ ಕಂಡುಕೊಳ್ಳದೆ ಹೊರಗಿನ ಸಂಗತಿಯಲ್ಲಿ ಎಲ್ಲವನ್ನ ಹೊಂದಿಕೊಂಡಿದ್ದಾರೋ ಅವರೆಲ್ಲರ ಜೀವನ ಬರಳಾದ ಜೀವನ, ಬರಿದಾದ ಜೀವನ, ಶೂನ್ಯವಾದ ಜೀವನ. ಯಾಕಂತ ಹೇಳಿದ್ರೆ ದೇವರಿಲ್ಲದೆ ಈ ಲೋಕದಲ್ಲಿ ನಾವು ಯಾರೂ ಸಹ ಸಂತೋಷವನ್ನ ಅನುಭವ ಮಾಡಲಿಕ್ಕಾಗೋದಿಲ್ಲ, ಸುಖವನ್ನ ಅನುಭವ ಮಾಡಲಿಕ್ಕಾಗೋಲ್ಲ. ಒಂದು ವೇಳೆ ಅವರು ಅನುಭವ ಮಾಡಿದ್ರೆ ತಾತ್ಕಾಲಿಕವಾದ ಸಂಗತಿ ಪ್ರಿಯರೇ. ಅದರ ಬದಲು ನಾನು ನೀನು ದೇವರಿಗೆ ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನ ಕೊಡುವುದಾದರೆ ನನ್ನ ಜೀವನದಲ್ಲಿ ಏನು ಬೇಕು ಅದನ್ನು ಹೊಂದಿಕೊಳ್ತೇವೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ದೊರೆಯುತ್ತದೆ. ಎಲ್ಲವೂ ನನಗೆ ನಿನಗೆ ಲೋಕದಲ್ಲಿ ಜೀವಿಸುವುದಕ್ಕೆ ಏನು ಬೇಕಾಗಿದೆ ಅದೆಲ್ಲವೂ ಸಿಗ್ತದೆ. 127ನೇ ಕೀರ್ತನೆಯಲ್ಲಿ ಇನ್ನೂ ಚಂದವಾಗಿ ಹೇಳ್ತೇನೆ, ತನ್ನ ಮಕ್ಕಳಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ.